ಗೈಸ್, ನಿಮ್ಮ ಆಧಾರ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಯಾರಾದರೂ ಮಿಸ್ಯೂಸ್ ಆಗಿ ನಿಮ್ಮ ಆಧಾರ್ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದಾರಾ? ಇದನ್ನು ಯಾವ ರೀತಿ ಚೆಕ್ ಮಾಡಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲು ನಿಮ್ಮ ಫೋನ್ನಲ್ಲಿರುವ ಕ್ರೋಮ್ಗೆ ಹೋಗಬೇಕು. ನಂತರ UIDAI ಅಂತ ಸರ್ಚ್ ಮಾಡಿದರೆ ಆಧಾರ್ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತದೆ. ಅಲ್ಲಿ ನಿಮಗೆ ಡೆಸ್ಕ್ಟಾಪ್ಗೆ ಹಾಕ್ಕೊಂಡು ಅವೈಲ್ ಆಧಾರ್ ಸರ್ವಿಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಮೊದಲು ಹಿಂದಿ ಲ್ಯಾಂಗ್ವೇಜಿಂದ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಕೋಬೇಕು. ನಂತರ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ವ್ಯೂ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ನಿಮಗೆ ಸರ್ಚ್ ಬಾರ್ನಲ್ಲಿ ಬಂದು ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಸರ್ಚ್ ಮಾಡಬೇಕು. ಅದಾದ ನಂತರ ನಿಮ್ಮ ಆಧಾರ್ ನಂಬರ್ ಮತ್ತು ಕ್ಯಾಪ್ಚರನ್ನು ಎಂಟ್ರಿ ಮಾಡಿ ಮೊಬೈಲಿಗೆ OTP ಬರುತ್ತೆ. ಕ್ಯಾಪ್ಚರನ್ನು ಎಂಟ್ರಿ ಮಾಡಿದಾಗ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ಸಂಖ್ಯೆ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತದೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದ ನಂತರ OTPಯನ್ನು ಎಂಟರ್ ಮಾಡಿದರೆ ನೆಕ್ಸ್ಟ್ ಪೇಜ್ಗೆ ಓಪನ್ ಆಗುತ್ತದೆ. ಈ ಪೇಜಲ್ಲಿ ಬಂದು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ನಿಮಗೆ ಸೆಲೆಕ್ಟ್ ಅಂತಿರುತ್ತಲ್ಲ, ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ ಎಂಟರ್ ಸ್ಟಾರ್ಟ್ ಡೇಟ್ ಅಂದರೆ 6 ಮಂತ್ ಡೇಟ್ ಎಂಟರ್ ಮಾಡಬೇಕು. ಎಂಟರ್ದ ಇವತ್ತಿನ ಡೇಟ್ ಎಂಟರ್ ಮಾಡಿದರೆ ಅಥೆಂಟಿಕೇಷನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಲ್ OTP ಸರ್ವಿಸ್ಗಳು ಕಾಣುತ್ತದೆ. ಅಲ್ಲೇ ನೋಡಬಹುದು ನೀವು ಎಷ್ಟನೇ ತಾರೀಕಲ್ಲಿ OTP ಬಂದಿದೆ, ನಿಮ್ಮ ಮೊಬೈಲಿಗೆ ಯಾವ ವೆಬ್ಸೈಟಿಂದ ಬಂದಿದೆ ಅಂತ ಎಲ್ಲ ತೋರಿಸ್ತದೆ. ಆವಾಗ ನಿಮಗೆ ಡೌಟ್ ಇತ್ತು ಅಂತಂದರೆ, ನಿಮಗೆ ಗೊತ್ತಿಲ್ಲದಾಗೆ ಈ ದಿನ ಈ ಡೇಟಲ್ಲಿ OTP ಬಂದಿದೆ ಅಂದರೆ ಈ ಪ್ರಾಬ್ಲಮ್ಗೆ ಏನು ಮಾಡಬೇಕೆಂದು ಏನಾಗಿತ್ತು ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವುದೇ ಸಮಸ್ಯೆ ಇಲ್ಲ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದೆ OTPಗಳು ಶೇರ್ ಆಗಿರೋ ಹಿಸ್ಟ್ರಿ ಇತ್ತು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಸಮಸ್ಯೆ ಖಂಡಿತವಾಗಿರುತ್ತದೆ. ಇದರಿಂದ ಈ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮನ್ನು ರಿಪೋರ್ಟ್ ಮಾಡಬೇಕು. ಇವಾಗಲೇ ರಿಪೋರ್ಟ್ ಮಾಡಿ, ಆದರೆ ತಕ್ಷಣ ರಿಪೋರ್ಟ್ ಮಾಡಿ, ಇಲ್ಲ ಸೈಬರ್ ಸೆಕ್ಯೂರಿಟಿಗೆ ಕಾಲ್ ಮಾಡಿ.